ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಮುಸ್ಲಿಮರಿಗೆ 4% ಮೀಸಲಾತಿ ಈ ಕಾನೂನು ಅಥವಾ ಈ ಮಸೂದೆ ಮಾಡೋ ಮುಂದೆ ಅಲ್ಪಸಂಖ್ಯಾತರು ಅಂಥೇಳಿ ರಾಜ್ಯ ಸರ್ಕಾರ ಜಾರಿಕೊಳ್ಳೋ ಪ್ರಯತ್ನವೂ ನಿಜವಾಗಿಯೂ ಅಲ್ಪಸಂಖ್ಯಾತರು 4% ಇದ್ದರು, ಆ ಮಾತು ಬೇರೆ. ಆದರೆ ಇವತ್ತು BJPಯ ಒಂದು ಸಮುದಾಯಕ್ಕೆ ಅಥವಾ ಪಕ್ಷಕ್ಕೆ ಸೇರಿದಂಥ ಅಥವಾ ಕೇಂದ್ರದ ರಾಷ್ಟ್ರಪತಿ ಅಥವಾ BJP ಪರ ಇರುತ್ತಿರುವಂಥ ರಾಜ್ಯಪಾಲರು ಇರುವುದರಿಂದಾಗೆ ಈ ಒಂದು ಮಸೂದೆ ಮತ್ತು ಕಾನೂನಾಗದ ಉಳಿದ್ಬಿಟ್ಟಿತ್ತು. ಮೊದಲನೇ ಸಲ ಈ ಕೆಳಮನೆ ಮೇಲ್ಮನೆ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಒಪ್ಪಿಕೊಂಡು ಈ ಕಾನೂನನ್ನು ಮಾಡಿದರು. ಅಲ್ಲಿಯ ಈ ಅಲ್ಪಸಂಖ್ಯಾತರಲ್ಲಿ 4% ಜನರಿಗೆ ಅದರಲ್ಲಿ 4% ಜನರಿಗೆ ಅಥವಾ ಈ ರಿಸರ್ವೇಷನ್ ನೆಲಗಟ್ಟಿನಲ್ಲ ಇವರಿಗೆ ಏನಪ್ಪ ಅಂತಂದ್ರೆ ಗುತ್ತಿಗೆ ಮಾಡೋದಕ್ಕೆ ಕೋಟಿಗೆವರೆಗೆ ಅನುಕೂಲ ಮಾಡೋದು ಅಥವಾ ಸಾಲ ಕೊಡುವಂಥ ಅಥವಾ ಸಹಾಯನ ಮಾಡುವಂಥ ಒಂದು ಕಾನೂನು ಮಾಡಿದ್ದರು. ಆ ಕಾನೂನಿನ ಪ್ರಕಾರ ಒಂದಿಷ್ಟು 4% ಅವ್ರಿಗೆ ಅನುಕೂಲ ಆಗಲಿ ಟೋಟಲಿ ತೊಳಗೊಳ್ಳೋಂಥದ್ದು ಇತ್ತು. ಬಟ್ ಅದನ್ನು ಮೊದಲಿಂದ ವಿರೋಧ ಮಾಡ್ತಾ ಬಂದ BJP ಮತ್ತು ರಾಜ್ಯಪಾಲರು ಇದು ಧರ್ಮದ ಆಧಾರದ ಮೇಲೆ ಅದ, ಕೋರ್ಟ್ನಲ್ಲದ ಇದು ಮ್ಯಾಟ್ರು, ಅದಕ್ಕೆ ನಾನು ಇದಕ್ಕೆ ಸಹಿ ಮಾಡೋದಿಲ್ಲ, ಇದು ರಾಷ್ಟ್ರಪತಿಯವರ ವ್ಯಾಪ್ತಿಗೆ ಬರ್ತದೆ ಅಂತ. ಯಾಕಂತಂದ್ರೆ ರಾಜ್ಯಪಾಲರಿಗೆ ಅದನ್ನು ಹೇಳುವಂಥದ್ದಿಲ್ಲ ಅಧಿಕಾರ, ಅದೇನದು ರಾಜ್ಯಪಾಲರ ಕಡೆ ಕಳಿಸ್ತಾನೆ ಅಂತ ಹೇಳಿದರು. ಮೊದಲನೇ ಸಲ ಕಳಿಸಿದರು, ಆಮೇಲೆ ಮತ್ತೊಮ್ಮೆ ಬಂತದು ಮತ್ತೆ ಮರಳಿ ಬಂತು, ಮತ್ತೆ ಎರಡನೇ ಸಲ ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮ ರಾಜ್ಯಪಾಲರಾದಂಥ ಈ ಒಂದು ಏನಪ್ಪ ಅಂತಂದ್ರೆ ಧರ್ಮಾಧಾರಿತವಾದ ನೆಲಗಟ್ಟಿನಲ್ಲೇ ಅನ್ನುವಂಥ ಮಾತು ಹೇಳ್ತಾ ಗೆಹ್ಲೋತ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಅವರು ಮತ್ತೆ ಮರಳಿ ಅದನ್ನು ಈಗ ಎರಡನೇ ಸಲ ರಾಷ್ಟ್ರಪತಿಯವರ ಅಂಕಿತ ಕಳಿಸಿದ್ದಾರೆ. ಅದು ಅಂಕಿತ ಆಗಲಾರ್ದ ಕಾನೂನು ಆಗಲಾರ್ದು ಎಲ್ಲರೂ ಬೇಸಕ್ಕೆ ಗೊತ್ತಿರುವಂಥ ವಿಷಯ. ಇಲ್ಲೇ ಇದನ್ನು ಮತ್ತೆ ಮರಳಿ ಕಳಿಸಿದ್ದು ರಾಜ್ಯಪಾಲರು. ಅದೇ ಕಾಲಕ್ಕೆ ರಾಜ್ಯ ನಮ್ಮ ಸರ್ಕಾರ ಸಹಿತ ಅದನ್ನು ಏನು ತಿದ್ದಲಾರ್ದು ಅದೇ ರೀತಿಯಾಗಿ ಮೊದಲು ಹೆಂಗೆ ಬಂದಿತ್ತು ಅದೇ ರೀತಿ ಮತ್ತೆ ವಾಪಸ್ ಕಳಿಸಿದ್ದು ಇವು ಇಲ್ಲಿ ನಡೆದದು. ಇದರಿಂದ ಏನಾಗಿಬಿಡ್ತಪ್ಪ ಅಂತಂದ್ರೆ ತಿಕ್ಕಾಟ ಅಂತ ಸಹಜ ಗೊತ್ತಾಗಿಬಿಡ್ತದೆ. ಮುಸ್ಲಿಮರಿಗೆ ಈ ರಾಜ್ಯಪಾಲರು ಈ 4% ಕೊಡುವ ಮನಸ್ಸಿಲ್ಲ ಅನ್ನೋದು ಸಹಜ ಅನ್ನಿಸ್ತದೆ. ಆದರೆ ಅವರು ಹೇಳುತ್ತಿರುವಂಥ ಇವು ಏನು ಉದಾಹರಣೆಗಳು ಸಹಿತ ಕೊಡುತ್ತಿರುವಂಥ ಒಂದು ದಾಖಲೆಗಳು ಸಹಿತ ಹೌದಲ್ರಿ ಸುಪ್ರೀಂ ಕೋರ್ಟ್ನಲ್ಲದ ಅದು ಒಪ್ಪಿಗೆ ಆಗೋ ತನಕ ಇಲ್ಲ ಅಂತೇಳಿ. ಆದರೆ ಇಲ್ಲೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಮಟ್ಟಿಗೆ ಮುಸ್ಲಿಂ ಕಮ್ಯುನಿಟಿಯನ್ನು ಜಾತಿಯನ್ನಾಗಿ ಪರಿಗಣನೆ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಇದರಲ್ಲೇ ನಾವು ಮೈನಾರಿಟಿ ಜನರಿಗೆ ಅಂದರೆ ಮೈನಾರಿಟಿ ಒಬ್ಬರೇ ಇಲ್ಲ, ಮುಸ್ಲಿಮರಷ್ಟೇ ಅಲ್ಲ, ಜೈನರಿದ್ದಾರೆ, ಇಲ್ಲೇ ಅದ್ರ ಜೊತೆಗೆ ಕ್ರಿಶ್ಚಿಯನ್ರಿದ್ದಾರೆ, ಇನ್ನುಳಿದವರು ಇದ್ದಾರೆ ಅಲ್ಪಸಂಖ್ಯಾತರು, ಅವ್ರಿಗೆ ನಾವು ಕೊಟ್ಟಿವಿ ಒಂದು 4%. ಅವ್ರಿಗೆ ಆರ್ಥಿಕವಾಗಿ ಅಭದ್ರಿರೋದ್ರಿಂದ ಅವರು ಏನೋ ಗುತ್ತಿಗೆಗಳು ಮಾಡೋದಕ್ಕೆ ಅನುಕೂಲ ಆಗೋ ಸಲುವಾಗಿ ನಾವು 4% ಇಟ್ಟಿವಪ್ಪ ಅವ್ರಿಗೆ ಅಂತ ಮಾತಾಡಿದ್ದಾರೆ. ಬಟ್ ಅದನ್ನು ರಾಜ್ಯಪಾಲರಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಒಪ್ತಾ ಇಲ್ಲ, ಮತ್ತು BJPಯನ್ನು ಒಪ್ಪಿಗೆ ಕೊಡ್ತಾ ಇಲ್ಲ. ಇದು ಧರ್ಮಾಧಾರಿತ ಇರೋದ್ರಿಂದ ಸಂವಿಧಾನ ವಿರೋಧಿ ಇದೆ ಅನ್ನೋದು ಅವ್ರು ಸ್ಪಷ್ಟ ನಿಲುವಾಗಿದೆ. ಹಾಗಾದರೆ ಇದು ಸಂವಿಧಾನ ವಿರೋಧಿ ಗೊತ್ತಿದ್ದರೂ ಸಹಿತ ಸಿದ್ದರಾಮಯ್ಯನವರು ಯಾಕಪ್ಪ ಇದನ್ನು ಅನಗತ್ಯವಾಗಿ ಸಮಸ್ಯೆ ಮಾಡಿದರು ಅಂದರೆ ಒಂದು ಪ್ರಶ್ನೆ ಸಹಜವಾಗಿ ಹೇಳ್ತಾರೆ. ಇದಕ್ಕೆ ಕಾರಣ ಇಷ್ಟ, ಸಿದ್ದರಾಮಯ್ಯನವರು ಅದನ್ನು ಧರ್ಮದ ಪರಿಗಣನೆ ಮಾಡಲಾರ್ದು ಜಾತಿಯದಪ್ಪ ಅದು ಸಾಚಾರ ಕಮಿಷನ್ ಪ್ರಕಾರ ಅವರು ಜನರೊಬ್ಬರ ಅತಿ ಬಡವರ ಇದರಲ್ಲಿ ಬರ್ತಾರೆ, OBCಯಲ್ಲಿ ಬರ್ತಾರೆ, ಅದಕ್ಕೆ ನಾವು ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಬಟ್ ಸಾಚಾರ ಕಮಿಷನ್ ಆಗುವುದದ ಅದು ಅಡಾಪ್ಟ್ ಮಾಡಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಅದೇನೂ ಇರಲಿ. ಬಟ್ ಇಲ್ಲಿ ಸಿದ್ದರಾಮಯ್ಯ ಒಂದು ವಿಚಾರಧಾರೆಯಲ್ಲೇ ಇಲ್ಲಿ ಈ ಅಲ್ಪಸಂಖ್ಯಾತರು ಅಂತಂದರೆ ವಿಶೇಷ ಹೆಲ್ಪ್ ಆಗೋದು ಮುಸ್ಲಿಮರಿಗೆ. ಅವ್ರಿಗೊಂದು ಯಾಕಂದ್ರೆ ಅವರಲ್ಲಿ ಕಾಂಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಗುತ್ತಿಗೆ ಹಿಡಿಯೋದಕ್ಕಾಗಿ ದೊಡ್ಡ ಡಿಪಾಸಿಟ್ ಕಟ್ಟಬೇಕಾಗ್ತಂಥ ಪರಿಸ್ಥಿತಿ ಅವ್ರಿಗಿಲ್ಲ. ಅದೊಂದು ಆರ್ಥಿಕವಾಗಿ ಅವ್ರ ಭದ್ರತೆ ತೋರಿಸುವಾಗ ಸಿದ್ದರಾಮಯ್ಯರು ಇದನ್ನು ಕಾನೂನು ಮಾಡಿದ್ದಾರೆ ಅಂತೇಳಿ ಸ್ವತಃ ಅವರು ಫಾಲೋವರ್ಸ್ ಹೇಳ್ತಾ ಇರ್ತಾರೆ. ಆದರೆ ಇದನ್ನು BJPಗೆ ಒಪ್ತಾ ಇಲ್ಲ. ಈ ಒಂದು ತಿಕ್ಕಾಡದಿಂದಾಗೆ ಇಲ್ಲಿಯೇ ಮುಸಲ್ಮಾನರಿಗೆ ಒಂದು 4% ರಿಸರ್ವೇಷನ್ ಏನಾದ್ರೆ ಅದು ಇನ್ನೂ ಕಾನೂನು ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತದೆ. ಇದರರ್ಥ ಏನಪ್ಪ ಅಂತಂದ್ರೆ ಒಂದು ಕಡೆ BJP ಒಂದು ಏನಪ್ಪ ತನ್ನದಂತ ಲಾಬಿ ಮಾಡಿಕೊಂಡು ಮತ್ತು ಅದರಲ್ಲೂ ಹಿಂದೂ ಹೋಟೆಲ್ ಹೊಡ್ಕೊಂಡು ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರು ಈ ರೀತಿಯಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿಗರು
ಅದು ಧರ್ಮದ ನೆಲೆಗಟ್ಟಿನಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಗೊತ್ತಿದ್ರು ಮತ್ತು ಅದನ್ನು ವಿಷಯ ತೊಗೊಂಡು ಜಾತಿ ನೆಲೆಗಟ್ಟಿನಲ್ಲೋ ಮತ್ತೆ ನೆಲೆಗಟ್ಟಿನಲ್ಲೋ ಡಿವೈಡ್ ಮಾಡಿ ಅದನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಇದು ನಮ್ಮ ವಿಧಾನಸಭೆಯಲ್ಲೂ ಮತ್ತು ವಿಧಾನ ಪರಿಷತ್ತಲ್ಲೂ ಕಾನೂನು ಮಾಡಿಕೊಂಡಿದ್ದ ಏನೋ ನೋಡಿದ್ವಿ. ಹಾಗಾದರೆ ಇದು ಬಗೆಹರಿದು ಹೇಗೆ ಅಂತದ್ದು ಈಗಾಗಲೇ ಮತ್ತು ಇನ್ನೂ ಗೊತ್ತಿದ್ದ ವಿಷಯ ಬಟ್ ಟೈಮಿಂಗ್ ಸಲುವಾಗಿ ಬಂದಿತ್ತು. ಒಂದು ವೇಳೆ ರಾಜ್ಯಪಾಲರು 3 ತಿಂಗಳವರೆಗೆ ರಾಜ್ಯಪಾಲರಾಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಆ ಕಾನೂನು ಒಪ್ಪದೇ ಹೋದರೆ ಸಹಜವಾಗಿ ಕಾನೂನಾಗಿ ಬಿಡ್ತದೆ ಅನ್ನೋಂಥದ್ದು ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದನು ಈ ಸಂದರ್ಭ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಇದು ಮತ್ತೊಂದು ಸಂಘರ್ಷಕ ದಾರಿ ಆಗಿದೆ. ಎಷ್ಟರೊಳಗೆ ಅದನ್ನು 4% ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಇಬ್ಬರಿಗೂ ಇರಲಿಲ್ಲ. BJPಗಾಯ್ತು ಕಾಂಗ್ರೆಸ್ಗಾಯ್ತು. ಕಾಂಗ್ರೆಸ್ ಬಗ್ಗೆ ಅಂತ ಅವ್ರು ಹೇಳ್ತಾರೆ ಇದನ್ನು ಅಪೀಸ್ಮೆಂಟ್ ಮಾಡ್ತಾರಪ್ಪ ಇವರು ಮುಸಲ್ಮಾನರು ಅಂತೇಳಿ. ಅದೇ ಕಾಲಕ್ಕೆ ಇಲ್ಲ ಅವ್ರು ಬಡತನದಲ್ಲಿದ್ದಾರೆ, ಅವರು ಸಾಚಾರ ಕಮಿಷನ್ ಪ್ರಕಾರ ಇನ್ನುಳಿದ ಕಮಿಷನ್ಗಳ ಪ್ರಕಾರ ಅವ್ರ ಪರಿಸ್ಥಿತಿನೂ ಒಬ್ಬ SCಗಿಂತ ಕಡಿಮೆ ಅದ, ನಾವು ಅವ್ರಿಗೆ ಏನದ ಒಬ್ಬ ಲೋಕ ಕಲ್ಯಾಣಕಾರಕ ನೆಲೆಗಟ್ಟಿನಲ್ಲಿ ಹೆಲ್ಪ್ ಮಾಡಬೇಕಾಗ್ತದೆ, ಆ ದಿಶೆಯಲ್ಲಿ ನಾವು ಕಾನೂನು ಮಾಡಿದ್ವಿ ಅಂತ ಈ ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಈ ಒಟ್ಟಾರೆಯಾಗಿ ಈ ಮುಸ್ಲಿಂ ಮೀಸಲಾತಿ ಸಲುವಾಗಿ ಇದು 2ನೇ ಸಲ ವಾಪಸ್ ಬಂದದ. ಇದು ಇನ್ನು 3ನೇ ಸಲ ವಾಪಸ್ ಬರ್ತದನ ಅಥವಾ 3 ತಿಂಗಳು ಮುಗಿದ ತಕ್ಷಣ ಕಾನೂನು ಆಗ್ತದನ ಅನ್ನೋದನ್ನು ಗಮನಿಸಿದಾಗ ಸಹಜವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸದು ಇಲ್ಲ ಅಂತಲ್ಲ, ಅದೇ ಕಾಲಕ್ಕೆ ಈ ಸುಪ್ರೀಂ ಕೋರ್ಟ್ನಲ್ಲೇ ಏನಪ್ಪ ಅಂದ್ರೆ ಆರ್ಡ್ರು ಅದ ಇಲ್ಲ 3 ತಿಂಗಳಾದ ನಂತರ ಅಂದರೆ ಈ ನಮ್ಮ ರವಿ ಅವ್ರ ಕೇಸ್ನಲ್ಲಿ ತಮಿಳ್ನಾಡಿನ ರವಿ ಅವ್ರ ಕೇಸ್ನಲ್ಲೇ 3 ತಿಂಗಳ ನಂತರ ಏನಪ್ಪ ಅಂದ್ರೆ ಸಹಜ ಕಾನೂನು ಆಗ್ತದೆ, ನೀವೇನು ಅವ್ರಿಗೆ ಬೆನ್ನತ್ತಿಗೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ಕಾನೂನು ಇರೋದರಿಂದಾಗಿ ಆ ನೆಲೆಯಲ್ಲೇ ಈ ಕಾನೂನು ಸಹಿತ 3 ತಿಂಗಳಾದ್ಮೇಲೆ ಕಾನೂನಾಗಿ ಬರ್ತದೆ ಮಸೂದೆ ಇದ್ದಿದ್ದು ಅನ್ನೋದು ಈ ಒಂದು ಹಿಂದಿನ ಅನುಭವದಿಂದ ಗೊತ್ತಾಗೋದ್ರಿಂದಾಗೆ ಈ ಮುಸ್ಲಿಂ ಮೀಸಲಾತಿ ವಿಷಯ ಏನದಪ್ಪ ಅಂತಂದ್ರೆ ಇದು ಕೇವಲ ಏನಪ್ಪ ಅಂದ್ರೆ ಇವರು ತಮ್ಮ ಏನಪ್ಪ ಅಂತಂದ್ರೆ ರಾಜಕೀಯ ಲಾಭಗಳ ಸಲುವಾಗಿ ಇದನ್ನು ಸುದೀರ್ಘ ಮಾಡೋದು ಹೋಗ್ತಾರೆ. ಅದರಲ್ಲಿ ಏನೂ ಇಲ್ಲ. 3 ತಿಂಗಳು ದಾಟಿತಪ್ಪ ಅಂದ್ರೆ ಸಹಜ ಕಾನೂನು ಆಗ್ತದೆ ಅನ್ನೋದು ಈಗಾಗಲೇ ಚರ್ಚಿತವಾದ ವಿಷಯ ಅದ ಮತ್ತು ಡಿಸೈಡ್ ಆದಂಥ ವಿಚಾರ ಆಗ್ಯದ. ಹೀಗಾಗಿ ಮುಸ್ಲಿಂ ಮೀಸಲು 4% ಏನದ ಅದರಲ್ಲೂ ಕಂತ್ರಾಟದಾರರಿಗೆ ಅಥವಾ ಈ ಒಂದು ಏನಪ್ಪ ಅಂದ್ರೆ ಗುತ್ತಿಗೆದಾರರಿಗೆ ಅನುಕೂಲ ಆಗುವಂಗೆ, ಯಾಕಂದರೆ ದೊಡ್ಡ ಪ್ರಮಾಣದ ದುಡ್ಡನ್ನು ಹೂಡುವಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ಇದರಿಂದ ಅವ್ರಿಗೆ ಸಹಾಯಧನ ಆಗಿ ಅಂಥವ್ರಿಗೆ ಕೊಡುವಂಥದ್ದು. ಅದರಲ್ಲೂ ಏನಪ್ಪ ಅಂತಂದ್ರೆ ಗುತ್ತಿಗೆದಾರರು ಯಾರು ಪ್ರಾಮಾಣಿಕ ವರ್ಕ್ ಮಾಡ್ತಿರ್ತಾರೆ ಅದ್ರ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದೊಂದು ರೀತಿಯಿಂದ ಬಿದ್ದ ಸಮುದಾಯಗಳನ್ನ ಎಬ್ಸೋದ್ರಲ್ಲಿ ಅನುಕೂಲ ಅಂತ ಅನಿಸಿದ್ರು ಸಹಿತ ನಮ್ಮ ಈ ಒಂದು BJPಗರು ಇದನ್ನು ಒಪ್ತಾ ಇಲ್ಲ ಅನ್ನೋದು ಅಷ್ಟೇ ಗಮನಾರ್ಹದ. ಅದೇನೋ ಆಗಲಿ ರಾಜ್ಯಪಾಲರು 2ನೇ ಸಲ ವಾಪಸ್ ಕಳಿಸಿದ್ದಾರೆ. ಆದರೆ ಇದು 3 ತಿಂಗಳ ಟೈಮ್ ದಾಟಿತಂದ್ರೆ ಸಹಜವಾಗಿ ಅದು ಕಾನೂನು ಆಗ್ತೈತೆ ಅನ್ನೋದು ಸಹಿತ ನಮ್ಮ ರಾಜ್ಯಪಾಲರಿಗೆ ಗೊತ್ತು ಇಲ್ಲದೆ ಏನಿಲ್ಲ. ಅದೇ ಕಾಲಕ್ಕೆ ಅದು ಗೊತ್ತೂ ಅದ. ಬಟ್ ಆದರೂ ರಾಜಕೀಯ ಒಂದು ತಿಕ್ಕಾಟಕ್ಕಾಗಿ ಅದರಲ್ಲೂ ಕಾಂಗ್ರೆಸ್ ಮತ್ತು BJP ನಡುವಿನ ರಾಜಕೀಯ ತಿಕ್ಕಾಟಕ್ಕಾಗಿ ಇದು ಹಾಗೆ ಮುಂದುವರಿತಾ ಇದೆ. ಅದು ಎಲ್ಲಿ ಬಂದು ಹತ್ತದೂ ಗೊತ್ತಿಲ್ಲ. ಆದರೆ 4% ರಿಸರ್ವೇಷನ್ನ ಇದು ಈ ಮುಸ್ಲಿಂ ಕಮ್ಯುನಿಟಿಗೆ ಅನ್ರಿ ಅಥವಾ ಮೈನಾರಿಟಿ ಕಮ್ಯುನಿಟಿಗೆ ಅನ್ರಿ ಕೊಟ್ಟಿದ್ದು ಮಾತ್ರ ಯೋಗ್ಯ ಯಾಕದಪ್ಪ ಅಂತಂದ್ರೆ ಆ ಸಮುದಾಯ ಇಂಥ ದೊಡ್ಡ ದೊಡ್ಡ ಕೆಲಸದಲ್ಲಿ ಈಗ ಎಂಟ್ರಿ ಆಗ್ತಾಯಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡೋದು ಸರ್ಕಾರದ ಕೆಲಸ ತಿಳ್ಕೊಂಡು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಅದು ಯಾವ ರೂಪ ಪಡಿತದೆ ನೋಡೋಣ. ಒಟ್ಟಿನಲ್ಲಿ ರಾಜ್ಯಪಾಲರು ಮಾತ್ರ ಮತ್ತೆ 2ನೇ ಸಲ ಹೊರಳಿ ಕಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಇನ್ನು ರಾಜ್ಯ ಸರ್ಕಾರ ಅದನ್ನು 3 ತಿಂಗಳವರೆಗೆ ವೇಟ್ ಮಾಡಿ ಕಳಿಸ್ತದನೋ ಎಲ್ಲ ಅದನ್ನು ರದ್ದು ಮಾಡ್ತದನೋ ಗೊತ್ತಿಲ್ಲ. ಬಟ್ ಆದರೆ ಈಗಾಗಲೇ ಗೊತ್ತಿರೋ ಪ್ರಕಾರ ಇದು ಮತ್ತೊಮ್ಮೆ 3ನೇ ಸಲನೂ ಇದನ್ನು ಅಂಕಿತಕ್ಕೆ ಮತ್ತೆ ಕಳಿಸ್ತಾರೆ ಅನ್ನೋದು ಅಷ್ಟೇ ಸತ್ಯದ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ನೋಡೋಣ. ಗೆಹ್ಲೋಟ್ ಅವರು ಜೊತೆಗೆ ರಾಷ್ಟ್ರಪತಿ ಮುರ್ಮು ಅವರು ಏನು ಮಾಡ್ತಾರೆ ನೋಡೋದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಿನಡಿ ವಂದನೆಗಳು.